ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಬೆಳೆಗೆ ಬೆಂಬಲ ಬೆಲೆ ಕೊಡಲೇಬೇಕು. ರೈತರ ಸಾಲ ಮನ್ನಾ ಆಗಲೇಬೇಕು. ಬಳ್ಳಾರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ. ಸೊ ಈ ರೀತಿ ಸಂಘಟನೆನ ಬೆಳೆಸ್ತಾ ಇದ್ದೀವಿ. ಹಾಗೇನೆ ಬಸವಣ್ಣ ಹೇಳಿದ್ರು, ಇದು ನಿಮ್ಮ ಸಂಘಟನೆ ಅಂತ. ಸೊ ಇದು ನಿಜವಾಗ್ಲೂ ನಿಮ್ಮ ಸಂಘಟನೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಈ ಒಂದು ಚಿಂತನೆಗಳಿಗೆ ಆಕರ್ಷಿತರಾಗಿ ಹೋರಾಟ ಮಾಡೋದಕ್ಕೆ ಬಂದಿರೋದು. ಸೊ ಇಲ್ಲಿ ಯಾರೋ ಒಬ್ರು ಮಾಡ್ತಾರೆ, ಈಗ ಹಂಗೆ ಹಳ್ಳಿಲಿ ಹೋದಾಗ ಕೇಳ್ತಾರೆ, ನೀವೇನ್ ಮಾಡಿದ್ರಪ್ಪ ಅಂತ. ಎಮ್ಮೆಲ್ಲೆ ಕೇಳಿದಾಗ ನಮಗ್ ಕೇಳ್ತಾರೆ, ಆಯ್ತಾ? ಮಾತ್ರ ಅಧಿಕಾರ ಇದ್ರೆ ಖಂಡಿತ ಯಾವತ್ತೂ ಮುಗಿಸ್ತಾ ಇದ್ವಿ, ಆಯ್ತಾ? ಆದ್ರೆ ಇಲ್ಲಿ ಮುಖ್ಯವಾಗಿ ಭಾರತದಲ್ಲಿ ನಾವು ಹೋರಾಟ ಮಾಡಿ ಗಳಿಸ್ಕೋಬೇಕು ಅನ್ನೋ ಭಾವನೆ ಇಲ್ಲ. ಅದಕ್ಕೆ ರೈತರು ಆಮೇಲೆ ರಾಜ್ಯದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು, ಮತ್ತೆ ಅದು ಓಡಾಯಿತು. ರಾಮಕೃಷ್ಣ ಹೆಗಡೆ ಒಂದು ಗುಂಪು, ದೇವೇಗೌಡರದ್ದು ಇನ್ನೊಂದು ಗುಂಪು. ಸೊ ಮತ್ತೆ ಓಡಾಯಿತು. ಈಗ ಅವ್ರ ಪರಿಸ್ಥಿತಿಗಳು ಎಲ್ಲ ಗೊತ್ತಿದೆ. ಅವರು ಅಧಿಕಾರದಲ್ಲಿ ಇಬ್ಬರಿಗೆ ಏನೇನು ಮಾಡಿದ್ರು ಎಲ್ಲ ಗೊತ್ತಿದೆ. ತದನಂತರ ಬಿಜೆಪಿ ಪರ್ಯಾಯ ಪಕ್ಷ ಅಂತ ತಂದ್ರು. ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು. ಸೊ ಮುಸ್ಲಿಂಗಳು ಒಂದು ದೇಶನ ಇದು ಮಾಡ್ತಾ ಇದ್ದಾರೆ. ಒಂದು ಸರಳವಾದ ಪ್ರಶ್ನೆ ಅಂದ್ರೆ, ನಮ್ಮನ್ನ ಆಳ್ತಾ ಇರೋರು ಮುಸ್ಲಿಮ್ಸ ಹಿಂದೂಗಳೇ. ಅಧಿಕಾರದಲ್ಲಿ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಿ ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಲ್ಲ ಮಿನಿಸ್ಟರ್ ಹಿಂದೂಗಳು. ಮತ್ತೆ ಹಿಂದೂಗಳ ಪರ ಯಾಕೆ ಮಾಡ್ತಾ ಇಲ್ಲ? ರೈತರು ಹಿಂದೂಗಳಲ್ಲ, ಅವ್ರಿಗೆ ಸಬ್ಸಿಡಿ ಕೊಡಿ, ಅವ್ರ ಕಷ್ಟದಲ್ಲಿದ್ದಾರೆ ಡಿಕ್ಲೇರ್ ಮಾಡಿ, ಬರಗಾಲ ಅಂತ ಡಿಕ್ಲೇರ್ ಮಾಡಿ. ಅಂದ್ರೆ ಇವೆಲ್ಲ ಕೇವಲ ನಮ್ಮ ಜನತೆಯ ನೈಜ ಸಮಸ್ಯೆಗಳನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಇರೋಂತ ಕುತಂತ್ರಗಳಿವೆ. ಇಂಥ ಕೆಲಸ ಬಿಜೆಪಿ ಅವರು ಮಾಡ್ಕೊಂಡು ಅವ್ರು ಗೆದ್ರು. ಸೊ ಗೆದ್ದ ಮೇಲೆ ಏನ್ ಮಾಡಿದ್ರು? ನಾವು ಡಾಕ್ಟರ್ ಸ್ವಾಮಿನಾಥನ್ ಆಯಾ ಒಟ್ಟು ಗೊತ್ತಿದೆ, ಅವ್ರನ್ನ ಅಪಾಯಿಂಟ್ ಮಾಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.